ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 4ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಇಂಡಿಯಾ ಈಸ್ ಪಾರ್ಟ್ಲಿ ಫ್ರೀ ಸೇಸ್ US ಥಿಂಕ್ ಟ್ಯಾಂಕ್ ಅನ್ನೋದಾಗಿದೆ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಒಂದು ಥಿಂಕ್ ಟ್ಯಾಂಕ್ ಫ್ರೀಡಮ್ ಹೌಸ್ ಅನ್ನುವಂಥ ಒಂದು ಥಿಂಕ್ ಟ್ಯಾಂಕ್ ಭಾರತದಲ್ಲಿರ್ತಕ್ಕಂಥ ಫ್ರೀಡಮ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟನ್ನು ಹೊರತಂದಿದೆ. ಆ ರಿಪೋರ್ಟ್ನ ಪ್ರಕಾರವಾಗಿ ಭಾರತದಲ್ಲಿ 2019ರ ಡೇಟಾವನ್ನು ನಾವು ನೋಡಿದಾಗ ಭಾರತದ ಸ್ಕೋರ್ ಅನ್ನುವಂಥದ್ದು 100ಕ್ಕೆ 71 ಇತ್ತು. ಈ ಮೂಲಕ ಭಾರತ ಫ್ರೀ ಅನ್ನುವಂಥ ಕ್ಯಾಟಗರಿಯಲ್ಲಿ ಇತ್ತು. ಫ್ರೀ ಅನ್ನುವಂಥ ಕ್ಯಾಟಗರಿಯಲ್ಲಿದ್ದಂಥ ಭಾರತ 2020ಕ್ಕೆ ಆ ಸ್ಕೋರನ್ನು 71ರಿಂದ 67ಕ್ಕೆ ಇಳಿಸಿಕೊಳ್ಳೋದ್ರ ಮುಖಾಂತರವಾಗಿ ಈಗ ಅದು ಪಾರ್ಟ್ಲಿ ಫ್ರೀ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಭಾರತದ ಡೆಮಾಕ್ರಸಿಯ ಮಟ್ಟಿಗೆ ಒಳ್ಳೆಯ ನಡೆ ಅಲ್ಲದೆ ಇರುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಅಂದರೆ ಭಾರತದಂಥ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಫ್ರೀಡಮ್ಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು, ಸಿಟಿಸನ್ಸ್ನ ಫ್ರೀಡಮ್ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಸಿಟಿಸನ್ಸ್ನ ಫ್ರೀಡಮ್ ಆಗಿರ್ಬೋದು, ಅಥವಾ ಐದರ್ ನ್ಯೂಸ್ ಪೇಪರ್ಸ್ಗಳು, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಡೆಮಾಕ್ರಸಿ ಅಡಿಯಲ್ಲಿ ಹೊಂದಿರಬೇಕಾಗತ್ತೆ. ಈ ರೀತಿಯ ಒಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಗುರುತಿಸ್ಕೊಳ್ಳುವಂಥ ಭಾರತದಂಥ ರಾಷ್ಟ್ರ ಫ್ರೀ ಅನ್ನುವಂಥ ಒಂದು ಕ್ಯಾಟಗರಿಯಿಂದ ಪಾರ್ಟ್ಲಿ ಫ್ರೀಗೆ ಬರುವಂಥದ್ದು ಅನ್ಅಕ್ಸೆಪ್ಟಬಲ್ ಅಂತಲೇ ಹೇಳ್ಬೋದಾಗುತ್ತೆ. ಈ ರಿಪೋರ್ಟ್ನ ಹೆಸರು ಏನು ಅಂದಾಗ ಫ್ರೀಡಮ್ ಇನ್ ದ ವರ್ಲ್ಡ್ 2021 ಅಂತ ಹೇಳಿ ಡೆಮಾಕ್ರಸಿ ಅಂಡರ್ ಸೀಸ್ ಅನ್ನುವಂಥ ಒಂದು ರಿಪೋರ್ಟ್ನ ಅಡಿಯಲ್ಲಿ ಈ ಒಂದು ಸ್ಥಾನವನ್ನು ಭಾರತಕ್ಕೆ ನಾವು ಕಾಣ್ಬೋದಾಗಿರುತ್ತೆ, ಪಾರ್ಟ್ಲಿ ಫ್ರೀ ಅನ್ನುವಂಥ ಸ್ಥಾನವನ್ನು. ಹಾಗಾಗಿ ಈ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಲಿಮ್ಸ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. US ಒಂದು ಥಿಂಕ್ ಟ್ಯಾಂಕ್ ಆಗಿರುವಂಥ ಫ್ರೀಡಮ್ ಹೌಸ್ ಅನ್ನುವಂಥದ್ದು ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ. ಈ ರಿಪೋರ್ಟ್ನ ಹೆಸರು ಫ್ರೀಡಮ್ ಇನ್ ದ ವರ್ಲ್ಡ್ 2021 ಡೆಮಾಕ್ರಸಿ ಅಂಡರ್ ಸೀಸ್ ಅನ್ನುವಂಥದ್ದು. ಇದರಲ್ಲಿ ಭಾರತದ ಸ್ಥಾನ ಏನು ಅಂತ ಅಂದರೆ ಕಳೆದ ವರ್ಷ 71 ಅಂಕಗಳೊಂದಿಗೆ ಫ್ರೀ ಅನ್ನುವಂಥ ಒಂದು ಸ್ಥಾನದಲ್ಲಿದ್ದರೆ ಈ ವರ್ಷ 67 ಅಂಕಗಳನ್ನು ಪಡ್ಕೊಂಡು, ಅಂದರೆ ಒಂದಷ್ಟು ಅಂಕಗಳನ್ನು ಕಡಿಮೆ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಪಾರ್ಟ್ಲಿ ಫ್ರೀ ಅನ್ನುವಂಥ ಒಂದು ಸ್ಥಾನವನ್ನು ಹೊಂದಿದೆ ಅನ್ನುವಂಥದ್ದು. ಯಾತಕ್ಕಾಗಿ ಈ ರೀತಿಯ ಒಂದು ಸ್ಥಾನವನ್ನು, ಅಂದರೆ ಅಂಕಗಳನ್ನು ಕುಸಿತವನ್ನು ಕಂಡಿದೆ ಅಂತ ನಾವು ನೋಡಿದಾಗ ರಿಪೋರ್ಟ್ನಲ್ಲಿ ತಿಳಿಸುವಂಥದ್ದು ರೂಲಿಂಗ್ ಹಿಂದೂ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಅನ್ನುವಂಥದ್ದು ಸ್ಕೇಪ್ ಗೋಟಿಂಗ್ ಆಫ್ ಮುಸ್ಲಿಮ್ಸ್ ಅನ್ನ ಎನ್ಕರೇಜ್ ಮಾಡ್ತಾ ಇದೆ. ಅಂದರೆ ಮುಸ್ಲಿಮ್ಸ್ಗಳನ್ನ ಅವರದ್ದೇ ತಪ್ಪು ಅಂತ ಹೇಳುವಂಥದ್ದು, ಅಥವಾ ಒಂದು ಕಮ್ಯುನಿಟಿಯನ್ನ ನಾವು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅವರ ಮೇಲೆ ಬೆರಳು ಮಾಡುವಂಥದ್ದು ಯಾವುದೇ ಒಂದು ವಿಚಾರಗಳು ಆದಾಗ. ಈ ಉದಾಹರಣೆಗೆ ನಾವು ನೋಡಿದ್ರೆ ಸ್ಪ್ರೆಡ್ ಆಫ್ ದಿ ವೈರಸ್ನ ವಿಚಾರದಲ್ಲಿ ಸಾಕಷ್ಟು ಮುಸ್ಲಿಮ್ಸ್ಗಳನ್ನ ಡಿಸ್ಪ್ರಪೋರ್ಷನೇಟ್ ಆಗಿ ಬ್ಲೇಮ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಉದಾಹರಣೆಯನ್ನು ಅವ್ರು ಕೊಟ್ಟಿದ್ದಾರೆ. ತಬ್ಲಿಗಿ ಜಮಾತ್ ಇನ್ಸಿಡೆಂಟ್ನ ನಂತರದಲ್ಲಿ ಕರೋನಾದ ವೈಡ್ ಸ್ಪ್ರೆಡ್ ಅನ್ನುವಂಥದ್ದು ಭಾರತದಲ್ಲಿ ಆಯಿತು. ಇದಕ್ಕೆಲ್ಲ ಮೂಲ ಕಾರಣ ಮುಸ್ಲಿಮರೇ ಅನ್ನುವಂತೆ ಸಾಕಷ್ಟು ಮೀಡಿಯಾಸ್ಗಳು ಕೂಡ ಅವನ್ನ ಬಿಂಬಿಸಿದಂಥದ್ದು, ಮತ್ತು ಒಂದು ಸಮಯದಲ್ಲಿ ಇಡೀ ಭಾರತದ ಸಾಕಷ್ಟು ಮಂದಿ ಇದನ್ನು ಬಿಲೀವ್ ಮಾಡಿ ಅವರ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದನ್ನು ನಾವು ಕಾಣ್ಬೋದಾಗಿತ್ತು. ಈ ರೀತಿಯಾಗಿ ಯಾವುದೋ ಒಂದು ಕಮ್ಯುನಿಟಿ, ಒಂದು ಧರ್ಮ, ಮೈನಾರಿಟಿಗಳ ಫ್ರೀಡಮ್ ಅನ್ನುವಂಥದ್ದು ಕಡಿಮೆ ಆಗ್ತಿದೆ. ಇದನ್ನು ಇಲ್ಲಿ ಮುಖ್ಯವಾಗಿ ತೋರಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಂತ ಅಂದರೆ ಕರೋನಾ ಜಿಹಾದ್ ಅಂತ ಕೂಡ ಕರೆಯುವಂಥ ಮಟ್ಟಿಗೆ ಮುಸ್ಲಿಮ್ಸ್ ಅನ್ನ ಬೆರಳು ಮಾಡಿ ತೋರಿಸಿದಂಥದ್ದು ಈ ವೈರಸ್ಸಿನ ಸ್ಪ್ರೆಡ್ಡಿಂಗಿನ ವಿಚಾರದಲ್ಲಿ. ಹಾಗಾಗಿ ಈ ರಿಪೋರ್ಟ್ ಏನು ಹೇಳುತ್ತೆ ಅಂತ ಅಂದರೆ ರೂಲಿಂಗ್ ಹಿಂದೂ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಅನ್ನುವಂಥದ್ದು ಸ್ಕೇಪ್ ಗೋಟಿಂಗ್ ಆಫ್ ಮುಸ್ಲಿಮ್ಸ್ ಅನ್ನ ಎನ್ಕರೇಜ್ ಮಾಡಿದೆ, ಮತ್ತು ಅವರುಗಳನ್ನು ಈ ವೈರಸ್ ಸ್ಪ್ರೆಡ್ ಆಗುವಂಥ ವಿಚಾರದಲ್ಲಿ ಡಿಸ್ಪ್ರಪೋರ್ಷನೇಟ್ ಆಗಿ ಬ್ಲೇಮ್ ಮಾಡಿದೆ. ಇದೊಂದು ಮುಖ್ಯವಾದಂಥ ಅಂಶ ಆಗುತ್ತೆ ಭಾರತದ ರ್ಯಾಂಕಿಂಗ್ ಅಥವಾ ಮಾರ್ಕ್ಸ್ ಕಡಿಮೆ ಆಗೋದಕ್ಕೆ, ಅಥವಾ ಸ್ಕೋರ್ ಕಡಿಮೆ ಆಗೋದಕ್ಕೆ. ಜೊತೆಗೆ ಚಾಂಪಿಯನ್ ಆಫ್ ಡೆಮೊಕ್ರೆಟಿಕ್ ಪ್ರಾಕ್ಟೀಸ್ ಅನ್ನು ನಾವು ಸರ್ವ್ ಮಾಡೋದ್ರ ಬದಲಾಗಿ ಜೊತೆಗೆ ಚೀನಾದಂಥ ರಾಷ್ಟ್ರಗಳ ಅಥಾರಿಟೇರಿಯನ್ ಇನ್ಫ್ಲೂಯೆನ್ಸ್ ಏನಿದೆ ಇದಕ್ಕೆ ಕೌಂಟರ್ ವೈಟ್ ಮಾಡುವಂತೆ ಭಾರತದ ನಡೆ ಇರಬೇಕಾಗಿತ್ತು. ಆದರೆ ಇವೆಲ್ಲದಕ್ಕೂ ಬದಲಾಗಿ ಟ್ರಾಜಿಕಲಿ ಭಾರತ ಅನ್ನುವಂಥದ್ದು ಕೂಡ ಅಥಾರಿಟೇರಿಯನಿಸಮ್ನ ಕಡೆ ಡ್ರೈವ್ ಮಾಡ್ತಾ ಇರತಕ್ಕಂಥದ್ದು ಒಂದು ಟ್ರಾಜಿಡಿ ಅನ್ನುವಂತೆ ಈ ರಿಪೋರ್ಟ್ ಅನ್ನುವಂಥದ್ದು ತಿಳಿಸ್ತಾ ಇದೆ. ಪ್ರೈವೇಟ್ ಮೀಡಿಯಾ ಅನ್ನುವಂಥದ್ದು ವಿಗರಸ್ ಆಗಿ ಮತ್ತು ಡೈವರ್ಸ್ ಆಗಿ ಇರೋದನ್ನು ಕಾಣ್ಬೋದಾಗುತ್ತೆ. ಈ ರಾಷ್ಟ್ರದಲ್ಲಿ ಇನ್ವೆಸ್ಟಿಗೇಷನ್ಸ್, ಸ್ಕ್ರೂಟಿನಿ ಆಫ್ ಪೊಲಿಟಿಷಿಯನ್ಸ್ ಆಗುವಂಥದ್ದನ್ನು ಕೂಡ ಕಾಣ್ಬೋದಾಗುತ್ತೆ. ಆದರೆ ಫ್ರೀಡಮ್ ಆಫ್ ಪ್ರೆಸ್ ಏನಿದೆ, ಈ ಪ್ರೆಸ್ನ ಫ್ರೀಡಮ್ನ ಮೇಲೆ ಅಟ್ಯಾಕ್ಸ್ ಅನ್ನುವಂಥದ್ದು ಡ್ರಾಮ್ಯಾಟಿಕಲಿ ಎಸ್ಕಲೇಟ್ ಆಗ್ತಿದೆ ಮೋದಿ ಗವರ್ಮೆಂಟ್ನ ಅಡಿಯಲ್ಲಿ ಅನ್ನುವಂಥದ್ದನ್ನು ಈ ರಿಪೋರ್ಟ್ ಹೊರತಂದಿರ್ತಕ್ಕಂಥದ್ದು. ಅಂದರೆ ಮೋದಿಯ ಅವರ ಸರ್ಕಾರ ಬಂದ ನಂತರದಲ್ಲಿ 2020ರ ನಾವು ಒಂದು ಸ್ಕೋರನ್ನು ನೋಡಿದಾಗ ಈ ವರ್ಷದಲ್ಲಿ ಪ್ರೆಸ್ಸಿನ ಫ್ರೀಡಮ್ ಏನಿದೆ ಅದು ಸಾಕಷ್ಟು ಕುಸಿತವನ್ನು ಕಂಡಿದೆ. ಫ್ರೀಡಮ್ ಆಫ್ ಪ್ರೆಸ್ ಅನ್ನುವಂಥದ್ದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ರಿಪೋರ್ಟ್ ತಿಳಿಸುತ್ತೆ. ಕ್ರಿಟಿಕಲಿ ಮೀಡಿಯಾ, ಯಾವುದೇ ಮೀಡಿಯಾ ತಮ್ಮ ವಾಯ್ಸನ್ನು ರೈಸ್ ಮಾಡ್ತಿದೆ ಸರ್ಕಾರದ ವಿರುದ್ಧವಾಗಿ ಅಂತ ಅಂದಾಗ ಅಂಥ ಮೀಡಿಯಾಸ್ಗಳನ್ನು ಡಿಫಮೇಷನ್ನ ವಿಚಾರದಲ್ಲಿ, ಡಿಫಮೇಷನ್ನ ಒಂದು ಗ್ರೌಂಡ್ನ ಅಡಿಯಲ್ಲಿ, ಸೆಡಿಷನ್ನ ಗ್ರೌಂಡ್ನ ಅಡಿಯಲ್ಲಿ, ಅಥವಾ ಸೆಕ್ಯೂರಿಟಿ ರೀಸನನ್ನು ಕೊಡೋದ್ರ ಮುಖಾಂತರವಾಗಿ ಈ ರೀತಿಯ ಒಂದು ರೀಸನ್ಸ್ಗಳನ್ನು ಕೊಟ್ಟು ಕಂಟೆಂಪ್ಟ್ ಆಫ್ ಕೋರ್ಟನ್ನು ಮಾಡ್ತಾ ಇದೆ ಅಂತ ಹೇಳಿ ರೀಸನನ್ನು ಕೊಡೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ಕ್ರಿಟಿಕಲ್ ಮೀಡಿಯಾ ವಾಯ್ಸ್ ಏನಿದೆ ಇದನ್ನು ಕ್ವೈಟ್ ಮಾಡೋದಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದು ಈ ರಿಪೋರ್ಟ್ನಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಒಂದು ಅಂಶ ಕೂಡ ಆಗಿದೆ. ಇದರ ಜೊತೆಗೇನೆ US ವಿಚಾರಕ್ಕೆ ಬಂದಾಗ ಈ ಫ್ರೀಡಮ್ ಹೌಸ್ನವರು ತಂದಿರತಕ್ಕಂಥ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ರಿಸ್ಕಿ ಸ್ಟೇಟ್ ಆಫ್ ಅಮೆರಿಕನ್ ಡೆಮಾಕ್ರಸಿ ಅನ್ನುವಂಥದ್ದು ಜನವರಿ 6ರಂದು ಅಲ್ಲಿನ ಕ್ಯಾಪಿಟೋಲ್ನ ಮೇಲೆ ಆದಂಥ ಅಟ್ಯಾಕ್ನಿಂದಾಗಿ
ಅಮೆರಿಕನ್ ಡೆಮೋಕ್ರಸಿ ಅನ್ನುವಂಥದ್ದು ರಿಸ್ಕಿ ಸ್ಟೇಟ್ ಆಫ್ ಅಫೇರ್ಸ್ನಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಕ್ಯಾಪಿಟೋಲ್ ಅನ್ನುವಂಥದ್ದು ಭಾರತದಲ್ಲಿ ಹೇಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದೆ, ಅದು ಅದೇ ರೀತಿಯಾಗಿ ನಲ್ಲಿ ಸೆನೆಟ್ ಅಥವಾ ಅಲ್ಲಿನ ಒಂದು ಪಾರ್ಲಿಮೆಂಟ್ ಅಲ್ಲಿರುವಂಥ ಆ ಬಿಲ್ಡಿಂಗನ್ನು ಅವರು ಕ್ಯಾಪಿಟೋಲ್ ಅಂತ ಹೇಳಿ ಕರೀತಾರೆ. ಆ ಕ್ಯಾಪಿಟೋಲ್ನ ಮೇಲೆಯೇ ಸಿಟಿಸನ್ಸ್ಗಳಿಂದ ಅಟ್ಯಾಕ್ ಆಗಿದ್ದಂಥದ್ದು ಅಲ್ಲಿನ ಡೆಮಾಕ್ರಸಿಗೆ ಬಂದಂಥ ಒಂದು ದೊಡ್ಡ ರಿಸ್ಕಿ ಸ್ಟೇಟ್ ಆಫ್ ಅಫೇರ್ಸ್. ಅಲ್ಲಿನ ಡೆಮಾಕ್ರಸಿ, ಅಮೆರಿಕನ್ ಡೆಮಾಕ್ರಸಿ ಯಾವ ರೀತಿಯ ರಿಸ್ಕಿ ಸ್ಟೇಟ್ನಲ್ಲಿ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಈ ಕಾರಣದಿಂದಾಗಿ ಅಲ್ಲಿನ ಪಾಯಿಂಟ್ಸ್, ನ ಪಾಯಿಂಟ್ಸ್ಗಳು ಕೂಡ 3 ಪಾಯಿಂಟ್ಸ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ 3 ಪಾಯಿಂಟ್ಸ್ ಕಡಿಮೆ ಆಗೋದ್ರ ಮುಖಾಂತರವಾಗಿ 100ಕ್ಕೆ 83 ಅಂಕಗಳನ್ನು ಯುನೈಟೆಡ್ ಸ್ಟೇಟ್ಸ್ ಪಡ್ಕೊಂಡಿರ್ತಕ್ಕಂಥದ್ದು. ಭಾರತದ ಸ್ಕೋರ್ 67 ಆಗಿದ್ರೆ ಚೈನಾ ಅನ್ನುವಂಥದ್ದು ನಾಟ್ ಫ್ರೀ ಅನ್ನುವಂಥ ಕ್ಯಾಟಗರಿನಲ್ಲಿ ಇರುವಂಥದ್ದು ಕಳೆದ ವರ್ಷಕ್ಕಿಂತ 1 ಅಂಕವನ್ನು ಕಳ್ಕೊಂಡು 100ಕ್ಕೆ ಕೇವಲ 9 ಅಂಕಗಳನ್ನು ಮಾತ್ರವೇ ಪಡ್ಕೊಂಡಿದೆ. ನಾಟ್ ಫ್ರೀ ಅನ್ನುವಂಥ ಕ್ಯಾಟಗರಿಯಲ್ಲಿ ಚೈನಾ ಬಂದಿರತಕ್ಕಂಥದ್ದು. ಚೈನಾದವರು ನಮಗಿಂತ ವರ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಭಾರತದ ಮಟ್ಟಿಗೆ ಇದು ಖುಷಿಯಾಗಿರಬೇಕಾಗಿರುವಂಥ ಸಂಗತಿ ಅಲ್ಲ. ಬದಲಾಗಿ ಭಾರತದ ಪರ್ಫಾರ್ಮೆನ್ಸ್ ದಿನೇ ದಿನೇ ವರ್ಸನ್ ಆಗ್ತಾ ಇದೆ. ಅದನ್ನು ಯಾವ ರೀತಿ ಬೆಟರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಗಮನವನ್ನು ನೀಡಬೇಕಾಗತ್ತೆ. ಚೈನಾದ ಅಥಾರಿಟೇರಿಯನ್ ರೆಜಿಮ್ನ ಮ್ಯಾಲೈನ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಬೇರೆ ರೀಜನ್ಸ್ಗಳ ಮೇಲೂ ಕೂಡ ಆಗಿದೆ ಅನ್ನುವಂಥದ್ದನ್ನು ಈ ರಿಪೋರ್ಟ್ ತಿಳಿಸುವಂಥದ್ದು. ಒಟ್ಟಾರೆಯಾಗಿ ಚೈನಾ ಅನ್ನುವಂಥದ್ದು ನಾಟ್ ಫ್ರೀ ಅನ್ನುವಂಥದ್ದು ಸ್ಥಾನದಲ್ಲಿದ್ದರೆ ಭಾರತ ಫ್ರೀಯಿಂದ ಪಾರ್ಟ್ಲಿ ಫ್ರೀ ಸ್ಥಾನಕ್ಕೆ ಬಂದಿದೆ. ಕೂಡ 3 ಅಂಕಗಳನ್ನು ಕಳ್ಕೊಂಡಿದೆ. ಭಾರತ ಈ ರೀತಿ ಕುಸಿತವನ್ನು ಕಾಣೋದಕ್ಕೆ ಕಾರಣ ವೈರಸ್ನ ಸ್ಪ್ರೆಡ್ಡಿಂಗ್ನ ವಿಚಾರದಲ್ಲಿ ಡಿಸ್ಪ್ರೊಪೋರ್ಷನೇಟ್ ಆಗಿ ಮುಸ್ಲಿಂ ಕಮ್ಯುನಿಟಿಯನ್ನು ಬ್ಲೇಮ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ಗಳಿಗಿರ್ತಕ್ಕಂಥ ಫ್ರೀಡಮ್ ಅನ್ನು ಕರ್ಬ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕ್ರಿಟಿಕಲ್ ಮೀಡಿಯಾ ವಾಯ್ಸಸ್ಗಳನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳಿ ಡಿಫಮೇಷನ್ ಕೇಸಸ್ಗಳ ಮುಖಾಂತರವಾಗಿ ಸೆಡಿಷನ್ ಅನ್ನುವಂಥ ಚಾರ್ಜಸ್ನ ಅಡಿಯಲ್ಲಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಚಾರ್ಜಸ್ನ ಅಡಿಯಲ್ಲಿ ಅವರನ್ನು ಕ್ವೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಹಲವಾರು ಅಂಶಗಳಿಂದ ಭಾರತ ಫ್ರೀ ಅನ್ನುವಂಥ ಸ್ಥಾನದಿಂದ ಪಾರ್ಟ್ಲಿ ಫ್ರೀ ಸ್ಥಾನಕ್ಕೆ ಬಂದಿದೆ. ಇದನ್ನು ನಾವು ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಅಥವಾ ಈ ಒಂದು ರಿಪೋರ್ಟನ್ನು ಫ್ರೀಡಮ್ ಇನ್ ದ ವರ್ಲ್ಡ್ 2021 ಅನ್ನುವಂಥ ರಿಪೋರ್ಟನ್ನು ಯಾರು ಹೊರತರ್ತಾರೆ ಅಂದಾಗ ಥಿಂಕ್ ಟ್ಯಾಂಕ್ ಫ್ರೀಡಮ್ ಹೌಸ್ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ವಾಯ್ಸಿಂಗ್ ಡಿಸೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ ಈಸ್ ನಾಟ್ ಸೆಡಿಷನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ಲೀಡರ್ ಆಗಿರುವಂಥ ಫಾರೂಕ್ ಅಬ್ದುಲ್ಲಾ ಅವರ ವಿರುದ್ಧವಾಗಿ ಬುಕ್ ಆಗಿರುವಂಥ ಸೆಡಿಷನ್ನ ವಿಚಾರದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಒಂದು ಡಿಸೆಂಟನ್ನು ಗವರ್ಮೆಂಟ್ನ ವಿರುದ್ಧವಾಗಿ ಎಕ್ಸ್ಪ್ರೆಸ್ ಮಾಡೋದ್ರಿಂದಾಗಿ ಅಥವಾ ಅದನ್ನು ವಾಯ್ಸ್ ಮಾಡೋದ್ರಿಂದಾಗಿ ಇದು ಸೆಡಿಷನ್ಗೆ ಅಮೌಂಟ್ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಸೆಡಿಷನ್ ಚಾರ್ಜಸ್ ಅನ್ನು ಹಾಕಬೇಕು ಮತ್ತು ಅವರನ್ನು MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನುವಂಥ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಪ್ಲೀಯನ್ನು ಅಪ್ಲೈ ಮಾಡಲಾಗಿತ್ತು. ಆ ಪ್ಲೀಯನ್ನು ಅವರು ತಮ್ಮ ಒಂದು ಡಿಸೆಂಟನ್ನು ವಾಯ್ಸ್ ಮಾಡೋದ್ರಿಂದಾಗಿ ಸೆಡಿಷನ್ ಮಾಡಿದಾಗ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸೋದ್ರ ಮುಖಾಂತರವಾಗಿ ಅವರ ಮೆಂಬರ್ಶಿಪ್ಪನ್ನು ಟರ್ಮಿನೇಟ್ ಮಾಡುವಂಥ ಒಂದು ಪ್ಲೀ ಏನಿತ್ತು ಅದನ್ನು ರಿಜೆಕ್ಟ್ ಮಾಡಿದೆ. ಜೊತೆಗೆ ಈ ರೀತಿಯ ಡಿಸೆಂಟನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವಾಯ್ಸನ್ನು ಹೊಂದಿರಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇದು ಸೆಡಿಷಿಯಸ್ ಆಗಿರೋದಿಲ್ಲ, ಇದನ್ನು ನಾವು ಸೆಡಿಷನ್ನ ಅಡಿಯಲ್ಲಿ ಬುಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಒಂದು ನಿಲುವಾಗಿರ್ತಕ್ಕಂಥದ್ದು. ಹಿಂದಿನ ಆರ್ಟಿಕಲ್ನಲ್ಲಿ ನೋಡಿದ್ವಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಅಥವಾ ಫ್ರೀಡಮ್ ಅನ್ನುವಂಥದ್ದು ಭಾರತದಲ್ಲಿ ಕಡಿಮೆ ಆಗ್ತಿದೆ, ಸಿಟಿಸನ್ಸ್ಗಾಗಿರ್ಬೋದು, ಪ್ರೆಸ್ಸಿಗಾಗಿರ್ಬೋದು, ಮೀಡಿಯಾಸ್ಗಾಗಿರ್ಬೋದು ಅಂತ ಹೇಳಿ. ಆದರೆ ಈ ರೀತಿಯಾಗಿ ನಮ್ಮ ಒಂದು ವಾಯ್ಸನ್ನು ಗವರ್ಮೆಂಟ್ನ ವಿರುದ್ಧವಾಗಿ ರೈಸ್ ಮಾಡೋದು ಸೆಡಿಷನ್ ಅಡಿಯಲ್ಲಿ ಬರಲ್ಲ ಅನ್ನುವಂಥದ್ದನ್ನ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನಾಗಿ ನೀಡುವಂಥದ್ದು ನಮ್ಮ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನ ಅಥವಾ ಫ್ರೀಡಮ್ಗೆ ಸಂಬಂಧಿಸಿದಂಥ ಯಾವುದೇ ರಿಪೋರ್ಟ್ನಲ್ಲಿ ನಮ್ಮ ಒಂದು ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ರ್ಯಾಂಕಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಹೆಲ್ಪ್ ಆಗುವಂಥ ಒಂದು ನಡೆ ಆಗುತ್ತೆ. ಅಥವಾ ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ವಿಯಾಗಿ ಆಗಬೇಕು ಅಂತ ಅಂದರೆ ಇನ್ನಷ್ಟು ಫ್ರೀಡಮ್ನ ಅವಶ್ಯಕತೆ ಇದೆ. ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳಾಗಿರ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಒಂದು ಮುಕ್ತವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ತಮ್ಮ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅಥವಾ ಸರ್ಕಾರ ತನಗಿರ್ತಕ್ಕಂಥ ಒಂದು ಪವರ್ಸ್ ಏನಿದೆ ಅವುಗಳನ್ನು ಸಿಟಿಸನ್ಸ್ಗಳ ವಿರುದ್ಧವಾಗಿ ಆಗಿರ್ಬೋದು, ಮೀಡಿಯಾಸ್ಗಳ ವಿರುದ್ಧವಾಗಿ ಆಗಿರ್ಬೋದು, ಯಾವುದೇ ಕ್ರಿಟಿಕ್ಸ್ಗಳ ವಿರುದ್ಧವಾಗಿ ಆಗಿರ್ಬೋದು, ಸರ್ಕಾರದ ಒಳಿತಿಗಾಗಿ ಬಳಸಿಕೊಳ್ಳುವಂಥದ್ದನ್ನು ತಡೆಯುವಂಥ ಒಂದು ನಿರ್ಧಾರ ಆಗುತ್ತೆ. ಇದು ಸುಪ್ರೀಂ ಕೋರ್ಟಿನ ನಿರ್ಧಾರ. ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಡಿಸೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಸೆಡಿಷನ್ಗೆ ಅಮೌಂಟ್ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಒಂದು ವೆಲ್ಕಮಿಂಗ್ ನಿರ್ಧಾರ ಅಂತಾನೆ ಹೇಳ್ಬೋದು. ಮುಂದಿನ ಆರ್ಟಿಕಲ್ UK ಪಾರ್ಲಿಮೆಂಟ್ ಟು ಡಿಸ್ಕಸ್ ಫಾರ್ಮ್ ಲಾಸ್ ಆನ್ ಮಾರ್ಚ್ 8 ಅನ್ನೋದಾಗಿದೆ. ಇಲ್ಲಿ ವೆಸ್ಟ್ ಮಿನಿಸ್ಟರ್ ಹಾಲ್ನಲ್ಲಿ UK ಯುನೈಟೆಡ್ ಕಿಂಗ್ಡಮಿನ ಪಾರ್ಲಿಮೆಂಟ್ ಹಾಲ್ನಲ್ಲಿ ವೆಸ್ಟ್ ಮಿನಿಸ್ಟರ್ ಹಾಲ್ನಲ್ಲಿ ಭಾರತದ 3 ಕಂಟೆನ್ಷಿಯಸ್ ಫಾರ್ಮ್ ಲಾಸ್ಗಳ ವಿಚಾರವಾಗಿ ಡಿಸ್ಕಷನ್ ಆಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸುತ್ತೆ. ಭಾರತದ ಕೆಲವೊಂದು ಲಾಸ್ಗಳ ಬಗ್ಗೆ ಬೇರೆ ರಾಷ್ಟ್ರ ಡಿಸ್ಕಷನ್ ಅನ್ನು ಮಾಡುತ್ತೆ ಅಂತ ಅಂದ್ರೆ ಮತ್ತು ಭಾರತದಾದ್ಯಂತವೂ ಕೂಡ ಇದರ ವಿರುದ್ಧವಾಗಿ ಇಷ್ಟೆಲ್ಲ ಪ್ರೊಟೆಸ್ಟ್ಗಳು ನಡೀತಾ ಇದೆ ಅಂತಂದ್ರೆ ಅವುಗಳನ್ನ ಮತ್ತೊಮ್ಮೆ ಪರಿಗಣಿಸಿ ಪ್ರೊಟೆಸ್ಟರ್ಸ್ಗಳಾಗಿರುವಂಥ ರೈತರ ಪರವಾಗಿ
ಅಥವಾ ಅವರ ಒಂದು ಡಿಮ್ಯಾಂಡ್ಸ್ಗಳನ್ನು ಪೂರೈಸುವಂತೆ ಒಂದು ನಿರ್ಧಾರವನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ತಗೊಳ್ಳುವಂಥದ್ದು ಒಳಿತಾಗಿರ್ತಕ್ಕಂಥ ನಡೆಯಾಗುತ್ತೆ. ಇಲ್ಲ ಅಂತಂದ್ರೆ ಈ ರೀತಿ ನಮ್ಮ ಲಾಸ್ಗಳನ್ನು ಕುರಿತು ಬೇರೆ ರಾಷ್ಟ್ರಗಳು ಕೂಡ ಚರ್ಚೆ ಮಾಡುವಂಥ ಸನ್ನಿವೇಶಗಳು ಇನ್ನೂ ಹೆಚ್ಚಾಗಿ ಬರ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಇದರಿಂದಾಗಿ ಭಾರತ ಮತ್ತು ಆ ರಾಷ್ಟ್ರಗಳ ನಡುವಿನ ಬೈಲ್ಯಾಟ್ರಲ್ ಟೈಸ್ ಆಗಿರ್ಬೋದು, ನಮ್ಮ ಹಾಗೂ ಅವರ ಸಂಬಂಧಗಳು ಹಾಳಾಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ. ಭಾರತದ ಒಳಗಡೆ ಮತ್ತು ಭಾರತದ ಆಚೆಯೂ ಕೂಡ ಇದಕ್ಕೆ ಏನು ಪ್ರತಿರೋಧ ಬರ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಈ ಲಾಸ್ಗಳನ್ನು ಮತ್ತೊಮ್ಮೆ ಕೂಲಂಕುಷವಾಗಿ ಅಧ್ಯಯನ ಮಾಡುವಂಥ ಪರಿಸ್ಥಿತಿ ಈಗ ಸರ್ಕಾರಕ್ಕೆ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 3 ಫಾರ್ಮ್ ಲಾಸ್ಗಳು ಯಾವುವು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ ಟು ಎಜುಕೇಷನ್ ಮಸ್ಟ್ ಗೋ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಏನು ಬಂದಿದೆ, ಈ ಒಂದು ಶಿಕ್ಷಣ ನೀತಿಯು ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ಕಲಿಯೋದ್ರ ಬಗ್ಗೆ, ಅವುಗಳ ಕಲಿಕೆ ಬಗ್ಗೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಫೋಕಸ್ ಮಾಡುತ್ತೆ. ಇದರ ಮುಖಾಂತರವಾಗಿ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ ಅನ್ನುವಂಥದ್ದು ಏನು ಎಜುಕೇಷನ್ ಅಲ್ಲಿದೆ ಅದು ಹೋಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಮಾತುಗಳಾಗಿರ್ತಕ್ಕಂಥದ್ದು. ಕಂಟ್ರಿಯ ಎಜುಕೇಷನ್ ಸಿಸ್ಟಮ್ ಅನ್ನುವಂಥದ್ದು ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್ಗಳನ್ನು ಬ್ರೇಕ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಇದಕ್ಕೆ ಸಪೋರ್ಟಿವ್ ಆಗಿ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರ ಬಜೆಟ್ನಲ್ಲಿ ತಗೊಂಡಿರ್ತಕ್ಕಂಥ ಎಜುಕೇಷನ್ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳ ಕುರಿತಾದಂತೆ ಒಂದು ವೆಬಿನಾರನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯ ಬಗ್ಗೆ ಮಾತನಾಡಿ, ಅಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಈಗೇನು ಎಜುಕೇಷನ್ ಸಿಸ್ಟಮ್ನಲ್ಲಿದೆ ಅದನ್ನು ಹೋಗಲಾಡಿಸೋದಕ್ಕೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕವಾಗಿದೆ ಅನ್ನುವಂಥದ್ದನ್ನು ಮಾತನಾಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಇಂಪ್ರೂವ್ಮೆಂಟ್ ಏನು ಅಂತ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ನಮ್ಮ ಭಾರತದಲ್ಲಿ ಟ್ಯಾಲೆಂಟ್ಗೇನು ಕಡಿಮೆ ಇಲ್ಲ, ಆದರೆ ಎಷ್ಟೋ ಮಂದಿ ಟ್ಯಾಲೆಂಟೆಡ್ಸ್ಗಳು ಕೇವಲ ಅವರ ಭಾಷೆಯನ್ನು ಮಾತ್ರ ಗೊತ್ತಿರುತ್ತೆ ಅವರಿಗೆ, ಅಂದರೆ ಮಾತೃಭಾಷೆಯಲ್ಲೇ ಹೆಚ್ಚು ತಿಳ್ಕೊಂಡಿರ್ತಾರೆ, ಇಂಗ್ಲಿಷ್ ಕಲಿಕೆ ಅವರಿಗೆ ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ಭಾಷೆ ಬರೋದಿಲ್ಲ ಅನ್ನುವಂಥ ಕಾರಣದಿಂದ, ಭಾಷೆಯ ಬ್ಯಾರಿಯರ್ನಿಂದಾಗಿ ಅವರ ಒಂದು ಟ್ಯಾಲೆಂಟ್ ಇದ್ರೂ ಕೂಡ ಅವರು ಆ ಒಂದು ಕ್ಷೇತ್ರದಿಂದ ಎಕ್ಸ್ಕ್ಲೂಡ್ ಆಗಿರಬಾರ್ದು. ಅಂದರೆ ಅವರ ಒಂದು ಟ್ಯಾಲೆಂಟನ್ನು ಗುರುತಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಲೇಬೇಕು. ಭಾರತದ ಡೆವಲಪ್ಮೆಂಟ್ ಜರ್ನಿಯಲ್ಲಿ ಅವರ ಭಾಗವೂ ಕೂಡ ಇಂಪಾರ್ಟೆಂಟ್ ಆಗಿ ಇರಬೇಕು ಅಂತ ಅಂದರೆ ಈ ರೀತಿಯಾಗಿ ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಎಜುಕೇಷನಲ್ಲಿ ತೆಗೆದು ಹಾಕಬೇಕು ಅನ್ನುವಂಥದ್ದು ಇವರ ಮುಖ್ಯವಾದಂಥ ಮಾತಾಗಿರ್ತಕ್ಕಂಥದ್ದು. ಇನ್ನು ಆತ್ಮನಿರ್ಭರ್ ಭಾರತನ್ನು ಬಿಲ್ಡ್ ಮಾಡುವಲ್ಲೂ ಕೂಡ ಭಾರತದಲ್ಲಿ ಯೂತ್ಸ್ಗಳ ಮತ್ತು ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಆ ಸೆಲ್ಫ್ ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ, ಎಜುಕೇಷನ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಲಿಕ್ಕೆ, ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಲೋಕಲ್ ಲ್ಯಾಂಗ್ವೇಜಸ್ ಅನ್ನು ಟೀಚ್ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅನ್ನು ತೆಗೆದುಹಾಕೋದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ನೀತಿ ಆಗಿರುತ್ತೆ ಅಂತ ಹೇಳಿ ಯೂನಿಯನ್ ಬಜೆಟ್ನಲ್ಲಿರ್ತಕ್ಕಂಥ ಎಜುಕೇಷನ್ ಇನಿಷಿಯೇಟಿವ್ಸ್ಗಳ ಬಗ್ಗೆ ಮಾತನಾಡುವಂಥ ಒಂದು ವೆಬಿನಾರ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸಿರ್ತಕ್ಕಂಥದ್ದು. ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಸಸ್ಟೈನಿಂಗ್ ದ ಡ್ರೈವ್ ಅನ್ನುವಂಥದ್ದು. ಇಲ್ಲಿ ವ್ಯಾಕ್ಸಿನೇಷನ್ ಅನ್ನು ಏನು ಈ ಕರೋನಾಕ್ಕೆ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದಾರೆ, ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಸಸ್ಟೈನಬಲ್ ಆಗಿರಬೇಕು ಅಂತ ಹೇಳಿ ಅದರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಫಸ್ಟ್ ಡೋಸೇಜ್ ಆಫ್ ದಿ ಕರೋನಾ ವ್ಯಾಕ್ಸಿನ್ಸ್ಗಳನ್ನು ಸಾಕಷ್ಟು ಮಂದಿ ಫ್ರಂಟ್ಲೈನ್ ವರ್ಕರ್ಸ್ಗಳಿಗೆ ನೀಡಲಾಗಿದೆ. ಮೊನ್ನೆಯಿಂದಷ್ಟೇ ಸೀನಿಯರ್ ಸಿಟಿಸನ್ಸ್ಗೆ, ಅಂದರೆ 60 ವರ್ಷ ಮೇಲ್ಪಟ್ಟಂಥವರಿಗೆ ಮತ್ತು 45 ವರ್ಷ ಮೇಲ್ಪಟ್ಟು ಕೋಮಾರ್ಬಿಡಿಟೀಸ್ ಇರುವಂಥವರಿಗೆ ಈಗ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ವ್ಯಾಕ್ಸಿನೇಷನ್ ಅನ್ನು ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದರ ಸೆಕೆಂಡ್ ಡೋಸೇಜಸ್ಗಳನ್ನು ಕೂಡ ತಗೊಳ್ಳುವಂಥದ್ದು. ಮೊದಲ ಡೋಸೇಜಸ್ಗೆ ತೋರಿಸಿದಂಥ ಎಂಥೂಸಿಯಾಸಮ್ ಅನ್ನು ಸೆಕೆಂಡ್ ಡೋಸೇಜ್ಗೂ ಕೂಡ ತೋರಿಸಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ವ್ಯಾಕ್ಸಿನ್ ಹೆಸಿಟೆನ್ಸಿ ಅನ್ನುವಂಥದ್ದು ಇನ್ನೂ ಕೂಡ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಾಗಾಗಿ ಅದನ್ನು ಕೂಡ ಅಡ್ರೆಸ್ ಮಾಡೋದ್ರ ಕಡೆ ಗೌರ್ಮೆಂಟ್ ಅನ್ನುವಂಥದ್ದು ಫೋಕಸ್ ಮಾಡಬೇಕು ಅನ್ನುವಂಥದ್ದು. ಸೆಕೆಂಡ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ಅದು ಯಾರಿಗೆ ಅಂತ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು 45 ಅಬೋವ್ ಇರುವಂಥ ವಿತ್ ಕೋಮಾರ್ಬಿಡಿಟೀಸ್ ಇರುವಂಥವರಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು. ಇದು ಏನು ತೋರಿಸ್ತಾ ಇದೆ ಅಂತಂದರೆ ಸೀನಿಯರ್ ಸಿಟಿಸನ್ಸ್ಗಳಲ್ಲಿ ಎಂಥೂಸಿಯಾಸಮ್ ಹೆಚ್ಚಿನದಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಯಾವ ಒಂದು ಸ್ಟ್ಯಾಟ್ಸ್ ನಮ್ಗೆ ಇದನ್ನು ಹೇಳುತ್ತೆ ಅಂತ ಅಂದರೆ ಈಗ ಇದು ಪ್ರಾರಂಭವಾಗಿ 3 ದಿನಗಳಲ್ಲೇ 8.4 ಲ್ಯಾಕ್ ಬೆನಿಫಿಷಿಯರೀಸ್ಗಳು ಇದನ್ನು ಸೀನಿಯರ್ ಸಿಟಿಸನ್ಸ್ಗಳು ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು 45 ಅಬೋವ್ ಇರ್ತಕ್ಕಂಥವರಲ್ಲಿ 1.04 ಲ್ಯಾಕ್ನಷ್ಟು ವಿತ್ ಕೋಮಾರ್ಬಿಡಿಟೀಸ್ ಇರುವಂಥವರು ಈ ಒಂದು ವ್ಯಾಕ್ಸಿನೇಷನ್ಗೆ ಒಳಗಾಗಿರ್ತಕ್ಕಂಥದ್ದು. ಆದರೆ ಮೊದಲ ಬಾರಿಗೆ ಇದು ಪ್ರಾರಂಭವಾದಾಗ ಜನವರಿ 18ರಲ್ಲಿ 3.8 ಲ್ಯಾಕ್ ಬೆನಿಫಿಷಿಯರೀಸ್ ಮಾತ್ರವೇ ಮೊದಲ 3 ದಿನಗಳಲ್ಲಿ ಫಸ್ಟ್ ಫೇಸ್ನಲ್ಲಿ ಇನಾಕ್ಯುಲೇಟ್ ಆಗಿದ್ದನ್ನು ಕಾಣಬಹುದಾಗುತ್ತೆ. ಇದನ್ನು ನೋಡಿದಾಗ ಕಂಪ್ಯಾರಿಟಿವ್ಲಿ ಮೋರ್ ಎಂಥೂಸಿಯಾಸಮ್ ಅನ್ನ ಈಗಿನ ಒಂದು ಸೀನಿಯರ್ ಸಿಟಿಸನ್ಸ್ಗಳ ವ್ಯಾಕ್ಸಿನೇಷನ್ ಡ್ರೈವ್ನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಈ ಎಂಥೂಸಿಯಾಸಮ್ ಹಾಗೆ ಮುಂದೂ ಕೂಡ ಇರಬೇಕು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ನಂತ ಗಣ್ಯ ವ್ಯಕ್ತಿಗಳು ಈ ವ್ಯಾಕ್ಸಿನೇಷನ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಮೀಡಿಯಾಸ್ಗಳಲ್ಲಿ ಅಥವಾ ಪಬ್ಲಿಸಿಟಿಯನ್ನು ಹೆಚ್ಚಿನದಾಗಿ ನೀಡ್ತಾ ಇರ್ತಕ್ಕಂಥದ್ದು ಒಂದೇ ಕಾರಣ ಆಗಿರೋದಿಲ್ಲ. ಓವರ್ ಆಲ್ ಪಬ್ಲಿಕ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಈ ವ್ಯಾಕ್ಸಿನ್ಸ್ಗಳ ಕುರಿತಂತೆ ಹೆಚ್ಚಾಗೋದಕ್ಕೆ. ಆದರೆ ಅದರ ಬದಲಾಗಿ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ. ಇನ್ನೂ ಕೂಡ ವ್ಯಾಕ್ಸಿನ್ ಹೆಸಿಟೆನ್ಸಿ ಅನ್ನುವಂಥದ್ದು
ಅನ್ನುವಂಥದ್ದು ಭಾರತದಲ್ಲಿ ಇರುವಂಥದ್ದು. ಇದನ್ನು ಹೋಗ್ಲಾಡಿಸೋದಕ್ಕೂ ಕೂಡ ಮೆಷರ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಜೊತೆಗೆ ಈ ಒಂದು ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳೋದಕ್ಕೆ ಅದನ್ನು ರಿಜಿಸ್ಟರ್ ಮಾಡೋದಕ್ಕೆ ಅಂತ ಹೇಳಿ ಕೋವಿನ್ ಅನ್ನುವಂಥ ಒಂದು ವೆಬ್ಸೈಟನ್ನು ತರಲಾಗಿದೆ. ಈ ವೆಬ್ಸೈಟ್ನಲ್ಲಿ ಅಥವಾ ಅದರ ರಿಜಿಸ್ಟ್ರೇಷನ್ ಪ್ರೋಸೆಸ್ನಲ್ಲಿ ಕೂಡ ಟೆಕ್ನಿಕಲ್ ಗ್ಲಿಚಸ್ ಇರುವಂಥದ್ದು ಕೂಡ, ಮತ್ತೆ ಕೆಲವರಿಗೆ ರಿಜಿಸ್ಟರ್ ಆಗೋದಕ್ಕೆ ಇನೆಬಿಲಿಟಿ ಅಂತ ಏನಿದೆ, ಇವೆಲ್ಲವೂ ಕೂಡ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಸ್ಮೂತನ್ ಆಗಿ ಆಗದೇ ಇರೋದಕ್ಕೆ ಇರುವಂಥ ಒಂದಷ್ಟು ಅಡೆತಡೆಗಳಾಗಿರುತ್ತೆ. ಇದನ್ನು ಕೂಡ ಅಡ್ರೆಸ್ ಮಾಡಬೇಕಾಗುತ್ತೆ. ಹೆಲ್ತ್ ಕೇರ್ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ಗಳು ಈಗಾಗಲೇ ಏನು ಫಸ್ಟ್ ಡೋಸೇಜ್ ಅನ್ನು ತಗೊಂಡಿದ್ದಾರೆ, ಅವರು ಕೂಡ ಸೆಕೆಂಡ್ ಡೋಸೇಜ್ ಅನ್ನ ಯಾವ ಒಂದು ಸಮಯದಲ್ಲಿ ತಗೊಳ್ಬೇಕೋ ಅದೇ ಸೀಮಿತ ಸಮಯದಲ್ಲಿ ತಗೊಳ್ಬೇಕಾಗುತ್ತೆ. ಒಂದು ಡೋಸೇಜ್ ಅನ್ನ ತಗೊಂಡು ಮುಂದಿನ 4 ರಿಂದ 6 ವಾರಗಳ ಒಳಗಾಗಿ ಸೆಕೆಂಡ್ ಡೋಸೇಜ್ ಅನ್ನ ಅವರು ತಗೊಳ್ಬೇಕಾಗುತ್ತೆ. ಆದ್ರೆ ಫಸ್ಟ್ ಡೋಸೇಜ್ ಅನ್ನ ತಗೊಂಡಿರ್ತಕ್ಕಂಥ ಫ್ರಂಟ್ ಲೈನ್ ವರ್ಕರ್ಸ್ಗಳಲ್ಲಿ ಬಹಳ ಕಡಿಮೆ ಮಂದಿ ಇನ್ನು ಈಗ ಸೆಕೆಂಡ್ ಡೋಸೇಜ್ ಈಗೇನು ಪ್ರಾರಂಭ ಆಗಿದೆ ಅವರಿಗೆ ಆ ಸೆಕೆಂಡ್ ಡೋಸೇಜ್ ಅನ್ನು ತಗೊಂಡಿರ್ತಕ್ಕಂಥವರಲ್ಲಿ ಬಹಳ ಕಡಿಮೆ ಮಂದಿಯನ್ನು ನಾವು ಕಾಣ್ತಿದ್ದೇವೆ. ಹಾಗಾಗಿ ಸೆಕೆಂಡ್ ಡೋಸೇಜ್ ಅನ್ನು ಕೂಡ ಅವರು ಸಾಕಷ್ಟು ನಿಗದಿತ ಸಮಯದೊಳಗೆ ಪೂರೈಸುವಂಥದ್ದು, ಈ ಮೂಲಕವಾಗಿ ಬೇರೆಯವರಲ್ಲಿ ವ್ಯಾಕ್ಸಿನೇಷನ್ ಹೆಸಿಟೆನ್ಸಿ ಬರದೇ ಇರುವಂತೆ ಮಾಡಬೇಕಾಗಿರುವಂಥದ್ದು ಫ್ರಂಟ್ ಲೈನ್ ವರ್ಕರ್ಸ್ಗಳ ಮೇಲಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ಹೌದು ಅನ್ನುವಂತೆ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಈಗ ನಮಗೆ ತಿಳಿದು ಬಂದಿರತಕ್ಕಂಥ ಎವಿಡೆನ್ಸ್ಗಳನ್ನು ನೋಡಿದಾಗ ಎಮರ್ಜಿಂಗ್ ಎವಿಡೆನ್ಸ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಅಂದರೆ, ಸೆಕೆಂಡ್ ಶಾಟ್ ಅನ್ನು ಏನು ನೀಡ್ತಾರೆ ಈ ಕೋವಿಡ್-19 ವ್ಯಾಕ್ಸಿನೇಷನ್ ಅಲ್ಲಿ, ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಅನ್ನ ಈ ಕೋವಿಡ್ನ ವಿರುದ್ಧವಾಗಿ ನೀಡೋದ್ರಲ್ಲಿ. ಹಾಗಾಗಿ ಸೆಕೆಂಡ್ ಡೋಸೇಜ್ ಅನ್ನ ಹಾಕಿಸ್ಕೊಳ್ಳೋದ್ರವರೆಗೂ ಕೂಡ ಅದೇ ಎಂತೂಸಿಯಾಸಮ್ ಇರಬೇಕಾಗುತ್ತೆ ಮತ್ತು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಸಸ್ಟೈನಬಲ್ ಒಂದು ಡ್ರೈವ್ ಅನ್ನುವಂಥದ್ದು ನಡಿಬೇಕಾಗುತ್ತೆ. ಅಂದ್ರೆ ಮೊದಲ ಡೋಸೇಜ್ ಅನ್ನ ತಗೊಂಡು ಸುಮ್ಮನಾಗುವಂಥದ್ದು ಬಹಳ ತಪ್ಪಾಗುತ್ತೆ. ಎರಡನೇ ಡೋಸೇಜ್ ಅನ್ನು ಕೂಡ ಕಂಪ್ಲೀಟ್ ಆಗಿ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಫ್ರಂಟ್ ಲೈನ್ ವರ್ಕರ್ಸ್ಗಳು ಮೊದಲ ಡೋಸೇಜ್ ಅನ್ನು ತಗೊಂಡಿದ್ದಾರೆ, ಅವರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ ಸೆಕೆಂಡ್ ಡೋಸೇಜ್ ಅನ್ನ ವಿತಿನ್ 4 to 6 ವೀಕ್ಸ್ ಒಳಗೆ ಅವರು ಕೂಡ ತಗೊಳ್ಬೇಕಾಗತ್ತೆ. ಈ ಮೂಲಕ ಬೇರೆಯವರಿಗೆ ಮಾದರಿಯಾಗಿ ನಿಲ್ಲಬೇಕಾಗತ್ತೆ. ಈ ರೀತಿಯಾಗಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಸಸ್ಟೈನಬಲ್ ಆಗಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಮೇಲಿರುವಂಥದ್ದು ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ಗಳ ಮೇಲಿರುವಂಥದ್ದು ಮತ್ತು ಎಲ್ಲ ಸಿಟಿಸನ್ಸ್ಗಳ ಮೇಲಿರ್ತಕ್ಕಂಥ ಒಂದು ಹೊಣೆ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ಕೋವಿಡ್-19ನ ವೇರಿಯಂಟ್ಸ್ಗಳು ಬೇರೆ ಬೇರೆ ವೇರಿಯಂಟ್ಸ್ಗಳು ಬಂದು ಈಗಲೂ ಕೂಡ ಭಾರತದಲ್ಲಿ ಮತ್ತೆ ಹೆಚ್ಚಿನದಾಗಿ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಇನ್ನಷ್ಟು ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಎಲ್ಲರೂ ಕೂಡ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನ ತೊರೆದು ವ್ಯಾಕ್ಸಿನೇಷನ್ಗೆ ಒಳಗಾಗಬೇಕಾಗುತ್ತೆ. ಈ ವ್ಯಾಕ್ಸಿನೇಷನ್ಗೆ ಒಳಗಾಗುವಂಥದ್ದು ಕೇವಲ ಒಂದು ಡೋಸೇಜ್ಗೆ ಸೀಮಿತವಾಗದೆ 2 ಡೋಸೇಜಸ್ಗಳನ್ನು ನಿಗದಿತ ಸಮಯದೊಳಗೆ ಅವುಗಳನ್ನು ತಗೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲಿರ್ತಕ್ಕಂಥ ಜವಾಬ್ದಾರಿ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.